ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ, ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿವ್ರಿ. ಸ್ವಲ್ಪ ಲಾಗ್ ಸ್ಟಾರ್ಟ್ ಮಾಡೋದು ಲೇಟ್ ಆಯ್ತು. ಯಾಕಪ್ಪ ಅಂತಂತಂದರೆ ನಿನ್ನೆ ಕೆಲವೊಂದು ರೀಲ್ಗಳು ಎಡಿಟ್ ಮಾಡೋದು ಪೆಂಡಿಂಗ್ ಐತೆ, ಎಡಿಟ್ ಮಾಡ್ತಾ ಕೂತಿದ್ದೆ. ಹಾಗೆ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಗಾರ್ಡನ್ ಕಡೆ ಬಂದಿದ್ದೇವೆ ರೀ. ಚೆನ್ನಾಗಿದೆ, ಏನು ಸಮಸ್ಯೆಗಳಿದೆ, ಎಲ್ಲ ಕರೆಕ್ಟಾಗಿದೆ, ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ ನಮ್ಮ ಕೋಳಿಗಳನ್ನು ನೋಡ್ಕೊಂಡು ವೀಕ್ಷಿಸಿದ ಕಡೆ ಹೋಗ್ಬಿಡೋಣ್ರಿ. ಕೋಳಿಗಳು ಎಲ್ಲ ಆರಾಮಾಗಿದ್ದಾವ್ರಿ, ಯಾವುದೇ ಸಮಸ್ಯೆಗಳಿಲ್ಲ. ಫೀಡ್ರಲ್ಲಿ ಫುಡ್ ಖಾಲಿ ಆಗಿದೆ, ಹಾಕೊಂಡ್ರೆ ಡ್ರಿಂಕರ್ಲಿ ಏನೋ ನೀರಿದೆ, ಏನು ತೊಂದರೆ ಇಲ್ಲ. ಮುಂಜಾನೆ ಪ್ರತಿನಿತ್ಯದ ಎಲ್ಲ ಟಾಸ್ಕ್ಗಳು ಕಂಪ್ಲೀಟ್ ಆದವು ರೀ. ನಮ್ಮ ಬ್ಲ್ಯಾಕ್ ರೆಸ್ಟ್ ಮೋಡ್ ಒಳಗದ ನೋಡ್ರಿ. ಎಲ್ಲರೂ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ರೀ. ಸ್ವಲ್ಪ ಇವತ್ತು ಭಾನುವಾರ ಇರೋ ಕಾರಣ ನಮ್ಮ ವರ್ಕ್ ಸ್ಟೇಷನ್ನ ಕ್ಲೀನ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ ರೀ. ಸಿಕ್ಕಾಪಟ್ಟೆ ಎಡಿಟಿಂಗ್ ವರ್ಕ್ ಪೆಂಡಿಂಗ್ ಇದೆ. ಇವನ್ನೆಲ್ಲ ಸ್ವಲ್ಪ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಡೋಣ ರೀ. ಆಲ್ಮೋಸ್ಟ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಾತ್ರಿ. ಪ್ರಾಪರಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿ ಐತ್ರಿ. ಮನೆಯೂ ಕ್ಲೀನ್ ಮಾಡಿ ಐತೆ. ಇವಾಗ ವರ್ಕ್ ಸ್ಟಾರ್ಟ್ ಮಾಡೋಣ ರೀ. ಹಸು, ಕುರಿ, ಮೇಕೆ, ಹಂದಿ ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ತರಬೇತಿ ಏಕೆ ಅನಿವಾರ್ಯ? ಈ ಬದಲಾದ ಕಾಲಘಟ್ಟದಲ್ಲಿ ನಾವು ತರಬೇತಿಗಳು ಏಕೆ ಅವಶ್ಯ? ಮುಖ್ಯವಾಗಿ ಕೇಳೋದಾದ್ರೆ ಬ್ರೀಡಿಂಗ್ ಮ್ಯಾನೇಜ್ಮೆಂಟ್, ಇದರ ಬಗ್ಗೆ ತರಬೇತಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ವಹಿಸ್ತದೆ? ಈ ಬ್ರೀಡಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತಳಿಗಳ ಆಯ್ಕೆ. ತಳಿಗಳ ಆಯ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಯಾವ ಉದ್ಯೋಗ ಮಾಡ್ತಾ ಇದ್ದೀವಿ? ನಾವು ಹೈನುಗಾರಿಕೆ ಮಾಡ್ತಾ ಇದ್ದೀವಿ, ತಿಳ್ಕೊಳ್ಳೋಣ. ಹೈನುಗಾರಿಕೆ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ತಳಿಗಳನ್ನ ತಗೋಬೇಕು? ವಿದೇಶಿ ತಳಿಗಳನ್ನ ತಗೋಬೇಕಾ, ಎಮ್ಮೆಗಳನ್ನ ಸಾಕ್ಬೇಕಾ, ಅಥವಾ ದೇಶಿ ತಳಿಗಳನ್ನ ಸಾಕ್ಬೇಕಾ? ನನಗೆ ಚೆನ್ನಾಗಿ ಹಸಿರಿದೆ, ಸರಿಯಾದ ನೀರಿದೆ, ಹಾಲಿನ ಬೇಡಿಕೆ ಇದೆ ಅಂದರೆ ಖಂಡಿತವಾಗಿ ನಾವು ವಿದೇಶಿ ಮಿಶ್ರ ತಳಿಗಳಿಗೆ ಹೋಗಬೇಕಾಗ್ತೈತಿ. ಹವಾಮಾನ ಬದಲಾವಣೆಗಳನ್ನ ಎದುರಿಸಲು ತರಬೇತಿ ಹೇಗೆ ಸಹಾಯ ಮಾಡ್ತದೆ? ಹವಾಮಾನ ಬದಲಾವಣೆ ಬಹಳ ಮುಖ್ಯ. ಇವತ್ತು ನೋಡ್ರಿ, ಮುಖ್ಯ. ಇವತ್ತು ಬಹಳ ಮುಖ್ಯ. ಇವತ್ತು ನೋಡ್ರಿ, ನಾವು ಎಲ್ಲ ಕಡೆ ಬಹಳ ಮುಖ್ಯ. ಇವತ್ತು ನೋಡ್ರಿ, ನಾವು ಎಲ್ಲ ಕಡೆ ನೀರು ಬಹಳ ಮುಖ್ಯ. ಇವತ್ತು ನೋಡ್ರಿ, ನಾವು ಎಲ್ಲ ಕಡೆ ನೀರು ಸಿಗ್ತಾ ಇಲ್ಲ, ಆದರೂ ನಾವು ಜಾನುವಾರುಗಳಿಗೆ ಆಹಾರನ ಒದಗಿಸ್ಬೇಕು. ಜಾನುವಾರುಗಳಿಗೆ ಆಹಾರ ನೀರಿಲ್ಲ ಹೆಂಗೆ ಒದಗಿಸ್ತೀರಿ? ಸೊ ಎಲ್ಲಿ ಹೆಚ್ಚುವರಿಯಾಗಿ ನಾವು ಇದುವರೆಗೂ ನಾವು ನಿರ್ವಹಣೆ ಮತ್ತು ಆಧುನಿಕ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಂಡಾಯ್ತ. ಇನ್ನು ಮುಂದೆ ನಾವು ಜ್ಞಾನದ ಬಗ್ಗೆ ತಿಳ್ಕೊಂಡಾಯ್ತ. ಆರ್ಥಿಕತೆ, ಮಾರುಕಟ್ಟೆ ಮತ್ತು ಭವಿಷ್ಯದ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ.
ನಮ್ಮ ತರಬೇತಿ ಬಗ್ಗೆ ಇಲ್ಲಿವರೆಗೂ ಸವಿವರವಾಗಿ ಹೇಳಿದ್ದೀವಿ. ಯಾವ್ಯಾವ ತರಬೇತಿ ನಡೀತಾ ಇದ್ದವು, ಇದರಿಂದ ಎಷ್ಟು ಲಾಭ ಅಂತ. ಇಲ್ಲಿ 100 ಜನ ತರಬೇತಿ ಪಡೆದವರಲ್ಲಿ ಒಬ್ಬನಾದರೂ ನಮ್ಮ ತರಬೇತಿಯಿಂದ ಪ್ರೇರಿತನಾಗಿ ಒಂದು ತರಬೇತಿಯ ಮೂಲ ಧ್ಯೇಯವನ್ನು ಅಳವಡಿಸಿಕೊಂಡು ತನ್ನ ಗ್ರಾಮದಲ್ಲಿ, ತನ್ನ ಹೊಲದಲ್ಲಿ ಕೋಳಿ ಸಾಗಾಣಿಕೆ ಇರ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ಅಥವಾ ಹೈನುಗಾರಿಕೆ ಇರ್ಬೋದು, ಯಾವುದೇ ಒಂದು ಉದ್ಯೋಗವನ್ನು ಅಳವಡಿಸಿ ಅದರಿಂದ ಒಂದು 100 ಜನಕ್ಕೆ ಉದ್ಯೋಗ ಕೊಡ್ತಾನಲ್ಲ, ಅಲ್ಲಿಗೆ ನಮ್ಮ ತರಬೇತಿ ಸಂಪೂರ್ಣವಾಗಿ ಸಾರ್ಥಕ ಆಗತ್ತೆ ಅಂತ ನಾನು ಹೇಳ್ತಾ, ಮಂಜುನಾಥ್ ಅವರೇ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮಂಥ ತರಬೇತಿ ಕೇಂದ್ರಗಳಿಗೆ ಬಂದು ಸವಿವರಾಗಿ ನಮ್ಮ ತರಬೇತಿಯ ಮೂಲ ಉದ್ದೇಶವೇನು, ಇದರ ಲಾಭಗಳೇನು, ಇದರಿಂದ ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಪ್ರಶ್ನೆ ಕೇಳಿ ಅದನ್ನು ನೀವು ಮನದಟ್ಟ ಮಾಡ್ಕೊಂಡಿದ್ದೀರಿ. ಈ ಎಲ್ಲ ವಿಷಯಗಳನ್ನು ನೀವು ರೈತರ ಮನೆ ಬಾಗಿಲಿಗೆ ತಪ್ಪಿಸಿ ಪ್ರತಿಯೊಬ್ಬ ರೈತರು ಇದರ ಬಗ್ಗೆ ಲಾಭ ಪಡೀಲಿ. ಪ್ರತಿಯೊಬ್ಬ ರೈತರು ಘನ ಕಾರ್ಯವನ್ನು, ಪುಣ್ಯ ಕಾರ್ಯವನ್ನು ನೀವು ಮಾಡ್ತಾ ಇರೋದಕ್ಕೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದ. ಅದಕ್ಕೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಪುಣ್ಯ ಕಾರ್ಯವನ್ನ ನೀವು ಆರ್ಥಿಕತೆಯನ್ನ ನತೀಕರಿಸಲಿ ಅಂತ ನಾನು ಕೇಳ್ಕೊತಾ, ಇಂಥ ಒಂದು ಘನ ಕಾರ್ಯವನ್ನ, ಪುಣ್ಯ ಕಾರ್ಯವನ್ನ ನೀವು ಮಾಡ್ತಾ ಇರೋದಕ್ಕೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಧನ್ಯವಾದ. ಮೊದಲನೇ ಹಂತದ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದೀರಿ. ಇನ್ನು ಪಾರ್ಟಿಷನ್ ಮಾಡಿ ಟ್ರಾನ್ಸಿಷನ್ ಹಾಕಿದ್ರೆ ಕಂಪ್ಲೀಟ್ ಆಗ್ತೈತಿ. ಟೈಮ್ ಇವಾಗ 2:09 ಲಂಚ್ ಟೈಮ್ಗೆ ಊಟ ಮಾಡ್ಕೊಂಬೋಣ. ಶಾರ್ಟ್ ಬ್ರೇಕ್ ತೊಗೊಳ್ಳೋಣ ರೀ. ಇಷ್ಟೊತ್ತು ವರ್ಕ್ ಮಾಡ್ತಾ ಇದ್ವಿ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಅಡುಗೆ ಮನೆಯಲ್ಲಿ ಸಂಭ್ರಮನೇ ಬೇರೆ ಇದ್ದಾರೆ. ಹಾಯ್ ಮಾ, ಅಡುಗೆ ರೆಡಿ ಆಗ್ತಿದ್ದಾರೆ. ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಊಟ ಸ್ಟಾರ್ಟ್ ಮಾಡೋಣ ರೀ. ಜಸ್ಟ್ ನಮ್ದು ಊಟ ಐತ್ರಿ. ಇವಾಗ ಕಂಟಿನ್ಯೂ ಮಾಡೋಣ. ಇವಾಗ ಫೈಲ್ನ ಎಕ್ಸ್ಪೋರ್ಟ್ ಕೊಟ್ಟಿದ್ದೇವ್ರಿ, ಎಕ್ಸ್ಪೋರ್ಟೇ ಆಗಿಲ್ಲ. ಎಲ್ಲರೂ ಬಂದಿದೆ. ಎಷ್ಟು ಮಠ ಮಾಡಿದ್ದು ವರ್ಕ್ ವೇಸ್ಟ್ ನೋಡ್ರಿ. ಮತ್ತೆ ರೀಪ್ರೊಸೆಸ್ ಇದೆ, ಮತ್ತೆ ರೀವರ್ಕ್ ಮಾಡಬೇಕಲ್ಲಪ್ಪ. ಟೈಮ್ ಯಾವಾಗ 5:30. ಸ್ವಲ್ಪ ಬ್ರೇಕ್ ತೊಗೊಂಡ್ರೆ ವಿಚಾರ ಆಯಿತು. 1-2 hours ವರ್ಕ್ ಹೋಯಿತು. ಫೈಲ್ ಎರರ್ ಬಂದಿರೋ ಕಾರಣ ಬೇಜಾರಾಗಿ ಆಚೆ ಕಡೆ ಬಂದಿದ್ವಿ. ಹಾಗೆ ಸ್ವಲ್ಪ ವಾಕನ್ನು ಮುಗಿಸ್ಕೊಂಡ್ವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೂರ್ಯ ಅಸ್ತವಾಗ್ತಾನೆ. ಎಲ್ಲರೂ ಬ್ಯುಸಿ ಇದ್ದಾರೆ. ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವಿ ರೀ. ವರ್ಕ್ ಕಂಪ್ಲೀಟ್ ಆಗಲಿಲ್ಲ. ಟೈಮ್ ಇವಾಗ ರಾತ್ರಿ 8:30 ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೆ ದಂತಕಥೆಗಳಾಗ್ತಾ ಅಂತ ಹೇಳ್ತಾ, ಎಂದಿನಂತೆ ಇವತ್ತಿನ ಲವ್ ನಮ್ಮ ಹೊಸ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ಮುಂದೆ ಧನ್ಯವಾದಗಳು. ಬಾಯ್.